ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಹತ್ತಿ ಅಂತ ಇಡ್ಲಿನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಾನಿವಾಗ ಒಂದು ಮೀಡಿಯಮ್ ಗ್ಲಾಸು, ನಾನು ದೊಡ್ಡ ಗ್ಲಾಸು ತೊಗೊಂಡಿಲ್ಲ, ಅದರಲ್ಲಿ 2.5 ಗ್ಲಾಸು ಅಕ್ಕಿ ಹಾಕ್ಕೊಂಡಿದ್ದೀನಿ. ರೇಷನ್ ಅಕ್ಕಿನೇ, ನೀವು ಇಲ್ಲಾಂದರೆ ಮಾಮೂಲಿ ದೋಸೆ ಅಕ್ಕಿ ಬೇಕಾದರೂ ಹಾಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಬೌಲ್ಗೆ ನಾನು ಸಪ್ರೇಟ್ ನೆನಾಕ್ತಾ ಇರೋದ್ರಿಂದ ಅದಕ್ಕೆ 2 ಇಡಿ, ಅಂದರೆ ನಮ್ಮ ಮುಷ್ಟಿಲಿ 2 ಇಡಿ ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ಅಂದರೆ ನಾನು ಅಕ್ಕಿಗೆ 1 ಸ್ಪೂನಷ್ಟು ಮೆಂತ್ಯ ಮತ್ತು 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ. ಅಂದರೆ ಬರೀ ಮಾಮೂಲಿ ಹಾಗೆ ಮಾಡಿದ್ರೆ ಟೇಸ್ಟ್ ಇರಲ್ಲ. ಈ ರೀತಿ ಮೆಂತ್ಯ ಮತ್ತು ಕಡಲೆಬೇಳೆ ಎಲ್ಲ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿ ತುಂಬ ಸಾಫ್ಟಾಗೂ ಇರುತ್ತೆ, ಹತ್ತಿ ಥರನೇ ಇರುತ್ತೆ ಇಡ್ಲಿಗಳು, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಇನ್ನೊಂದು ಬೌಲ್ಗೆ ನಾನು ಅದೇ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ಉದ್ದಿನ ಕಾಳು ಹಾಕ್ಕೋತಾ ಇದ್ದೀನಿ. ಅಂದರೆ ನೀವು ಉದ್ದಿನ ಬೇಳೆ ಬೇಕಾದರೂ ಹಾಕ್ಕೋಬೋದು. ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಾನು ನೆನೆಸಿ ಇಟ್ಟಿದ್ದೀನಿ. ಇವಾಗ ಅಂದರೆ ಇದು ಒಂದು 5ರಿಂದ 6 ಅವರ್ ನೆನ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಇವಾಗ ನೋಡಿ, ಉದ್ದಿನ ಕಾಳನ್ನ ನಾನು ನೆನೆಸಿದ್ನಲ್ಲ, ಅದನ್ನು ರುಬ್ಬೋದಕ್ಕೆ ಒಂದು ಜಾರ್ಗೆ ಹಾಕ್ಕೋತಾ ಇದ್ದೀನಿ. ನಾನು ಇದನ್ನು 2 ಟೈಮು ರುಬ್ಕೋತೀನಿ, ಏಕೆಂದರೆ ಒಂದೇ ಸಲನ ರುಬ್ಕೊಳ್ಳೋದಕ್ಕಾಗಲ್ಲ. ಅಂದರೆ ನಾವು ಸ್ವಲ್ಪನೇ ಹಾಕ್ಕೊಂಡು, ಅಂದರೆ ನೀರನ್ನು ಅಷ್ಟೇ ಜಾಸ್ತಿ ಹಾಕ್ಕೋಬಾರ್ದು, ಒಂದು ಮೀಡಿಯಮಲ್ಲಿ ಹಾಕ್ಕೊಂಡು ಗಂಧ ರುಬ್ದಂಗೆ, ಗಂಧ ಯಾವ ರೀತಿ ಇರುತ್ತೋ ರೇಸಿಗೆ ಅದೇ ರೀತಿ ನಾವು ಉದ್ದಿನಬೇಳೆ ರುಬ್ಬಬೇಕು ಮೇಯ್ನು. ಆ ರೀತಿ ರುಬ್ಬೋದ್ರಿಂದ ತುಂಬ ಸಾಫ್ಟಾಗಿ ಇಡ್ಲಿ ಬರುತ್ತೆ. ಉದ್ದಿನಬೇಳೆ ಸಪ್ರೇಟಾಗಿ ಈ ರೀತಿ ರುಬ್ಬಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ ಯಮ್ಮಿಯಾಗಿರುತ್ತೆ. ಇವಾಗ ನೋಡಿ, ಒಂದು ಪಾತ್ರೆಗೆ, ಅಂದರೆ ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕೋಬೇಕು, ಏಕೆಂದರೆ ಅದು ಸ್ವಲ್ಪ ಸರಿ ಬಂದಾಗ ಅದು ಉಕ್ಕಿ ಎಲ್ಲ ಚೆಲ್ಲೋಗ್ಬಿಡುತ್ತೆ. ಹಾಗಾಗಿ ಒಂದು ಪಾತ್ರೆಗೆ ಹಾಕ್ಕೋಬೇಕಾದ್ರೆ ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ಕೋಬೇಕು. ನೋಡಿ, ಉದ್ದಿನಬೇಳೆ ನಾನು 2 ರುಬ್ಬಿ ಎತ್ತಿಟ್ಕೊಂಡೆ. ಇವಾಗ ಅದೇ ಜಾರ್ಗೆ ನಾನು ಅವಲಕ್ಕಿ ನೆನೆಸಿದ್ನಲ್ಲ, ಅದನ್ನು ಅಷ್ಟೇ ನಾನು ಸಪ್ರೇಟೇ ನೆನೆಸಿರೋದು. ಇಡ್ಲಿ ಮಾಡುವಾಗ ನಾನು ಈ ರೀತಿ, ಅಂದರೆ ಇಡ್ಲಿ ಮಾಡಿದ್ರೆ ಈ ರೀತಿ ತುಂಬ ಸಾಫ್ಟಾಗಿ ಹತ್ತಿ ಥರ ಇರುತ್ತೆ. ಈಗ ಫುಲ್ಲು ನೀರೆಲ್ಲ ಹಿಂಡ್ಬಿಟ್ಟು ನಾನು ಈ ರೀತಿ ನುಣ್ಣಗೆ ಇದು ರುಬ್ಬಿದ್ದೀನಿ. ಇವಾಗ ಅವಲಕ್ಕಿ ಎಲ್ಲ ರುಬ್ಬಾದ್ಮೇಲೆ ಅಕ್ಕಿ ಮಾತ್ರನ ಫುಲ್ ನುಣ್ಣಗೆ ರುಬ್ತಾ ಇಲ್ಲ ನಾನು ಇಲ್ಲಿ. ಇದನ್ನು ಅಷ್ಟೇ 2 ಟೈಮು ರುಬ್ಬೋಕ್ಕೆ ಹಾಕೋತಾ ಇದ್ದೀನಿ, ಏಕೆಂದರೆ ಒಂದೇ ಸಲ ಆದರೆ ತುಂಬಾ ಜಾಸ್ತಿ ಆಗಿಬಿಡುತ್ತೆ, ನೀಟಾಗಿ ರುಬ್ಬೋದಕ್ಕಾಗಲ್ಲ. ಅದಕ್ಕೋಸ್ಕರ ನಾನು 2 ಸಲ ರುಬ್ಕೊಂಡಿದ್ದೀನಿ ಎಲ್ಲದೂ. ಅಂದರೆ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅದ್ರ ಮೇಲೆ ನಾನು ಮಾಡಿರೋ ತುಂಬ ಇಡ್ಲಿ ಆಗುತ್ತೆ. ಇವಾಗ ನೋಡಿ, ಈ ರೀತಿ ಅಂದರೆ ರವೆ ಬರುತ್ತಲ್ಲ, ಆ ರೀತಿ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು ಅಕ್ಕಿನ. ಅದನ್ನು ಮಾತ್ರ ಅವಲಕ್ಕಿನೂ ಮತ್ತು ಉದ್ದಿನಬೇಳೆನೂ ಅಷ್ಟೇ ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಅಕ್ಕಿ ಮಾತ್ರ ಸ್ವಲ್ಪ ತರಿಯಾಗಿ ನಾವು ರುಬ್ಕೋಬೇಕಾಗುತ್ತೆ. ಇವಾಗ ನೋಡಿ, ಎಲ್ಲದನ್ನು ಒಂದು ಪಾತ್ರೆಗೆ ಹಾಕ್ಕೋಬೇಕು. ಇವಾಗ ಎಲ್ಲ ಹಾಕ್ಕೊಂಡು ನಾನು ಇದನ್ನು ಕೈಲಿ ಮಿಕ್ಸ್ ಮಾಡ್ತೀನಿ, ಏಕೆಂದರೆ ನಾವು ಉದ್ದಿನಬೇಳೆ ಮತ್ತು ಅವಲಕ್ಕಿ ಎರಡೂ ಸ್ವಲ್ಪ ಗಟ್ಟಿ ಇರುತ್ತೆ. ಅದು ಚೆನ್ನಾಗಿ ಅಕ್ಕಿ ರುಬ್ಬಿರ್ತೀವಲ್ಲ, ಅದ್ರ ಜೊತೆ ಚೆನ್ನಾಗಿ ಮಿಕ್ಸಿಂಗ್ ಮಾಡಬೇಕು, ಯಾಕೆಂದರೆ ಸೌಟಲ್ಲೆಲ್ಲ ಆಗಲ್ಲ. ಈ ರೀತಿ ಕೈಲಿ ಕಲಸಿದ್ರೆ ನೀಟಾಗಿ ಬೆಳಗ್ಗೆ ಇಡ್ಲಿ ಮಾಡೋದಕ್ಕೂ ಅಷ್ಟೇ ಚೆನ್ನಾಗಿ ಸರಿ ಬಂದಿರುತ್ತೆ, ಇಡ್ಲಿನೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಇದೇ ರೀತಿ ಅಂದರೆ ತುಂಬ ನೀಟಾಗಿ ಕಲಿಸ್ಬೇಕು. ಕೆಳಗಡೆ ಅವಲಕ್ಕಿ ಮತ್ತು ಉದ್ದಿನ ಕಾಳು ನಾವು ರುಬ್ಬಿರ್ತೀವಲ್ಲ, ಅದು ಸ್ವಲ್ಪ ಗಟ್ಟಿಯಾಗಿ ಕುಂತಿರುತ್ತೆ. ಹಾಗಾಗಿ ನಾವು ಅಕ್ಕಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಮಿಕ್ಸ್ ಮಾಡಿಬಿಟ್ಟು ನೀರೆಲ್ಲ ಏನೂ ಹಾಕೋಕ್ಕೆ ಹೋಗಬಾರ್ದು. ಅಕಸ್ಮಾತ್ ಜಾರಲ್ಲಿ ಸ್ವಲ್ಪ ಇದ್ದರೆ ಅದನ್ನು ವಾಶ್ ಮಾಡಿಬಿಟ್ಟು ಅದರೊಳಗಡೆ ಹಾಕಿ, ಮತ್ತು ಹಾಗೆಯೇ ಒಂದು ನೈಟು ಬಿಟ್ಟು ಇವಾಗ ಇಡ್ಲಿ ಮಾಡೋಣ. ನಾನು ಒಂದು ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ನೀರಿಟ್ಟು ಅದಕ್ಕೆ ಹುಣಸೆಹಣ್ಣು ಅಥವಾ ನಿಂಬೆಹಣ್ಣು ಇದ್ದರೆ ನಿಂಬೆಹಣ್ಣು ಹಾಕ್ಕೊಳ್ಳಿ, ಏಕೆಂದರೆ ಅದು ತಳ ಬ್ಲಾಕ್ ಆಗಲ್ಲ ಅಂತ. ನೋಡಿ, ಇಡ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ಸರಿ ಬಂದಿದೆ, ಮೇಲ್ಗಡೆ ಹೆಂಗೆ ಬಂದಿದೆ. ಬಟ್ ಇವಾಗ ನಾನು ಉಪ್ಪು ಹಾಕ್ತಾಯಿದ್ದೀನಿ, ಏಕೆಂದರೆ ಮುಂಚೆನೇ ಉಪ್ಪು ಹಾಕ್ಬಿಟ್ರೆ ತುಂಬಾ ಹುಳಿ ಬಂದುಬಿಡುತ್ತೆ ಹಿಟ್ಟು ಬೇಸಿಗೆ ಟೈಮಲ್ಲಂತೂ. ಹಾಗಾಗಿ ನಾನು ಯಾವತ್ತೂ ಅಷ್ಟೇ ಉಪ್ಪನ್ನ ಬೆಳಗ್ಗೆನೇ ಹಾಕೋದು, ಅಂದರೆ ತುಂಬ ಹೊತ್ತು ಇಟ್ರೂ ಹುಳಿ ಬರಲ್ಲ. ಹಾಗಾಗಿ ನೈಟೇ ಉಪ್ಪು ಹಾಕಿಟ್ಬಿಟ್ರೆ ಹುಳಿ ಬಂದುಬಿಡುತ್ತೆ ಹಿಟ್ಟು. ಇವಾಗ ನೋಡಿ, ನಾವು ಇವಾಗ ಕಲಿಸುವಾಗ ಜಾಸ್ತಿ ಪ್ರೆಸ್ ಮಾಡಿ ಕಲಿಸ್ಬಾರ್ದು. ಈಗ ದೋಸೆಗೆಲ್ಲ ಚೆನ್ನಾಗಿ ಮಿಕ್ಸ್ ಹೊಡಿತೀವಿ ನೋಡಿ, ಆ ರೀತಿ ನಾವು ಮಾಡ್ಕೋಬಾರ್ದು. ಹೀಗೆ ಮೇಲ್ಗಡೆಲಿ ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೌಟಲ್ಲಿ, ಏಕೆಂದರೆ ನಾವು ರಾತ್ರಿನೇ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ,
ಹಾಗಾಗಿ ಇವಾಗ ಸೌಟಲ್ಲಿ ಈ ರೀತಿ ಮಾಡ್ಕೋಬೇಕು. ತುಂಬಾ ಸಾಫ್ಟಾಗಿ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಬಾಯಿಗಿಟ್ರೆ ಅಷ್ಟು ಹತ್ತಿ ಥರನೇ ಇರುತ್ತೆ ಇಡ್ಲಿ ಮಾತ್ರನ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಬೇರೆ ಬೇರೆ ಇನ್ಸ್ಟೆಂಟ್ ಎಲ್ಲ ಮಾಡ್ತೀವಿ, ಇಲ್ಲ ಅಂತಲ್ಲ, ಬಟ್ ಈ ರೀತಿ ಎಲ್ದಿಯಾಗಿ ಇರೋ ಅಂಥದ್ದು ಮನೇಲಿ ಮಾಡಿದ್ರೆ ತುಂಬ ಒಳ್ಳೇದಲ್ವ. ಹಾಗಾಗಿ ಈಗ ನೋಡಿ ಅಷ್ಟೇ ನಾನು ಮಿಕ್ಸ್ ಮಾಡೋದು, ಯಾಕೆಂದರೆ ನಾವು ನೈಟ್ ಚೆನ್ನಾಗಿ ಮಿಕ್ಸ್ ಮಾಡಿರೋದ್ರಿಂದ ಇವಾಗ ಉಪ್ಪು ಹಾಕಿದ್ದೀವಲ್ವ, ಅದರಿಂದ ಸ್ವಲ್ಪ ಮಿಕ್ಸ್ ಮಾಡಬೇಕು ಅಂತ ಜೋರಾಗೆಲ್ಲ ಪ್ರೆಸ್ ಮಾಡಿ ನಾವು ಮಿಕ್ಸ್ ಮಾಡಬಾರ್ದು. ಒಂದು ಮೀಡಿಯಮಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಇಡ್ಲಿ ತಟ್ಟೆಗೆ ನಾವು ಇದರಲ್ಲಿ ತಟ್ಟೆ ಇಡ್ಲಿನೂ ಮಾಡ್ಬೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಥವಾ ತುಪ್ಪನ ಎಲ್ಲ ಸವರ್ಬಿಟ್ಟು ಹಿಟ್ಟನ್ನು ಹಾಕೋತಾ ಇದ್ದೀನಿ. ನೀವು ಇದಕ್ಕೆ ಬಟ್ಟೆ ಇತ್ತು ಅಂದರೆ ಬಟ್ಟೆ ಮೇಲೂ ಹಾಕೋಬೋದು, ಇಲ್ಲ ಅಂದರೆ ಈ ರೀತಿ ಎಣ್ಣೆ ಹಾಕ್ಬಿಟ್ಟು ನೀವು ಹಾಕೋಬೋದು. ಅಂದರೆ ನಮ್ಮದು ಇಡ್ಲಿ ಸೆಟ್ ಬಂದು ಸ್ವಲ್ಪ ಚಿಕ್ಕದೇ ಬರುತ್ತೆ, ತುಂಬ ದೊಡ್ಡದು ಬರಲ್ಲ. ದೊಡ್ಡದಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಈ ರೀತಿ ಎಷ್ಟು ಇಡ್ಸುತ್ತೋ ಅಷ್ಟು, ತುಂಬಾ ಹಾಕಬಾರ್ದು, ಯಾಕೆಂದರೆ ಆಚೆ ಎಲ್ಲ ಬಂದುಬಿಡುತ್ತಾ, ಆವಾಗ ತೆಗಿವಾಗ ತುಂಬ ಅಂಟ್ಕೊಂಡಂಗೆ ಆಗಿಬಿಡುತ್ತೆ. ಹಾಗಾಗಿ ನಾನು ಈ ರೀತಿ ಇಟ್ಕೊಂಡು ಎಷ್ಟೆಷ್ಟು ಇಡ್ಸುತ್ತೋ ಅಷ್ಟು ಮಾತ್ರ ಹಾಕಿ ಇಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಕಾಯಿ ಚಟ್ನಿ, ಸಾಂಬಾರು ಯಾವ್ದು ಬೇಕಾದರೂ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ಬೇಯ್ದಿದೆ, ಬೇಯಕ್ಕೆ ಇಟ್ಟಿದ್ನಲ್ವ ಮುಚ್ಚಳ ಮುಚ್ಚಿ, ಅಂದರೆ ನಮ್ಮ ಕುಕ್ಕರ್ ಇದ್ದರೆ ಇನ್ನೂ ಗೊತ್ತಾಗುತ್ತೆ ನಿಮಗೆ. ಕುಕ್ಕರ್ ಇಲ್ಲ, ಬಟ್ ಈ ರೀತಿ ಮುಚ್ಚೋದು ಬೇಯಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ. ಇವಾಗ ಇಡ್ಲಿ ಬೆಂದಿದೆ, ಅಂದರೆ ನಾವು ಮುಟ್ಟು ನೋಡಿದಾಗ ಕೈಗೆ ಅಂಟ್ಕೊಳ್ಳಲ್ಲ, ಆವಾಗ ಬೆಂದಿದೆ ಅಂತ. ಇದರಲ್ಲೂ ಕೆಲವ್ರಿಗೆ ಗೊತ್ತಾಗಲ್ಲ, ಕುಕ್ಕರ್ ಆದರೆ ಗೊತ್ತಾಗುತ್ತಲ್ವ. ಹಾಗಾಗಿ ನಾನಿಲ್ಲಿ 2 ಪ್ಲೇಟಿಂದು ಚಿಕ್ಕದು ಇಡ್ಲಿ ಸೆಟ್ಟಲ್ಲಿ ಮಾಡಿದ್ದೀನಿ. ದೊಡ್ಡ ಸೆಟ್ಟು ನಾನು ಎತ್ತಿಕ್ಕಿದ್ದೆ, ಏನಕ್ಕೆ ನಮ್ಮ ಮನೆಯವ್ರಿಗೆ ಮಾತ್ರ ಬೆಳಗ್ಗೆ ತಿಂಡಿ ಬೇಗ ಆಗಬೇಕಲ್ವ, ಅವ್ರು ಪೂರ್ತಕ್ಕೆ ಮಾಡೋಣ ಅಂತೇಳಿ. ಇವಾಗ ನೋಡಿ ಅದನ್ನು ತೆಗೆದ್ಬಿಟ್ಟು ಸ್ವಲ್ಪ ನೀರು ಚುಮ್ಕಿಸಿ ಸ್ವಲ್ಪ ಹೊತ್ತು ಬಿಡಬೇಕು. ಅದು ತಣ್ಣಗಾದರೆ ಒಂಚೂರು ಅಂಟಲ್ಲ, ಆದರೂ ಅವ್ರಿಗೆ ಟೈಮ್ ಆಯಿತು ಅಂತ ನಾನು ಬೇಗನೆ ತೆಗಿತಾ ಇದ್ದೆ, ಸ್ವಲ್ಪ ಅಂಟ್ಕೊಂಡಿದೆ ಅಷ್ಟೇ. ನಾವು ಒಂದು ಸ್ವಲ್ಪ ಫುಲ್ಲು ತಣ್ಣಗಾಗಬೇಕು, ಆವಾಗ ನೀಟಾಗಿ ಬರುತ್ತೆ, ಒಂದು ಚೂರು ಅಂಟಲ್ಲ, ತುಂಬಾ ಸಾಫ್ಟಾಗಿರುತ್ತೆ ನೋಡಿ. ಅಂದರೆ ನಾನು ಎತ್ತವಾಗಲೇ ಅದು ಅದೇ ಹೇಳಿದ್ನಲ್ಲ, ಹತ್ತಿ ಥರ ಹಂಗೆ ಮುದ್ದೆ ಥರನೇ ಆಗೋಗ್ಬಿಡುತ್ತೆ, ಅಷ್ಟು ಸಾಫ್ಟ್ ಇದೆ ಇಡ್ಲಿ, ತುಂಬಾ ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ ನೀವು. ನಾವು ಹೋಟ್ಲಲ್ಲೆಲ್ಲ ತಿಂತೀವಲ್ಲ, ಅದಕ್ಕೂ ಚೆನ್ನಾಗಿ ನಾವು ಮನೇಲೇ ಮಾಡ್ಕೋಬೋದು. ಸಿಂಪಲ್ಲಾಗಿ ಎಷ್ಟು ಬೇಕೋ ಅಷ್ಟೇ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಲ್ಲದನ್ನು ತೆಗ್ದಿದ್ದೀನಿ. ನೋಡಿ ಇವಾಗ ತೋರಿಸ್ತೀನಿ ನಿಮಗೆ. ಅಂದರೆ ಸ್ವಲ್ಪ ಅಕ್ಕಿನ ತರಿಯಾಗಿ ರುಬ್ಬಿದ್ದೀನಿ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಈ ಥರ ಸಾಫ್ಟಾಗಿ ಸ್ಪಾಂಜಿ ಥರ ಇದೆ ಇಡ್ಲಿ ಅಂತೂ. ಇದನ್ನು ಸಾಂಬಾರು ಜೊತೆ, ಚಟ್ನಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ನಾನು ಇಡ್ಲಿ, ವಡೆ, ಸಾಂಬಾರೆಲ್ಲ ಮಾಡಿದ್ದೆ, ಬಟ್ ಚಟ್ನಿ ಮಾತ್ರ ಮಾಡಿಲ್ಲ, ಇವಾಗ ಬೇಸಿಗೆ ಅಲ್ವಾ ಹಾಳಾಗುತ್ತೆ ಅಂತ. ಹಾಗಾಗಿ ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.